ಇದು ಕ್ರೂರಿ ಅಪ್ಪನ ಭಯಾನಕ ಸ್ಟೋರಿ. ಸ್ವಂತ ಮಕ್ಕಳ ಮೇಲೇನೆ ಕ್ರೌರ್ಯವನ್ನ ತೋರಿಸಿದ್ದಾನೆ ಪಾಪಿ ತಂದೆ. ಒಬ್ಬ ಮನುಷ್ಯತ್ವನೇ ಮರ್ತು ಬಿಟ್ಟಿದ್ದಾನೆ. ಮಾನವೀಯತೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಈ ಪಾಪಿ ತಂದೆ ಒಬ್ಬನಿಗೆ. ಮಲತಾಯಿ ಮಾತನ್ನ ಕೇಳಿ 3 ಕಂದಮ್ಮಗಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಪಾಪಿ ತಂದೆ. ವಿಕೃತಿಯನ್ನ ಮೆರೆದಿರುವಂತದ್ದು, ಯಾವ ರೀತಿಯಾಗಿ ಬರೆಯನ್ನ ಹಾಕಿದ್ದಾನೆ ಅನ್ನೋದನ್ನ ನೋಡ್ಲಿಕ್ಕೂ ಕೂಡ ಆಗೋದಿಲ್ಲ. ಅಷ್ಟು ಕ್ರೂರವಾಗಿ ಕ್ರೌರ್ಯತೆಯನ್ನ ಮೆರೆದಿದ್ದಾನೆ ಮಕ್ಕಳ ಮೇಲೆ. ಬೆಂಗಳೂರಿನ JP ನಗರದಲ್ಲಿ ನಡೆದಿರುವಂತ ಒಂದು ಕರುಣಾಜನಕ ಕಥೆ ಇದು. ಮಕ್ಕಳು ಹಠ ಮಾಡ್ತಾರೆ ಎಂಬ ನೆಪದಿಂದ ಹಲ್ಲೆಯನ್ನ ಮಾಡಿದ್ದಾನೆ. ಮಕ್ಕಳ ಮೈಕೈ ಭುಜಕ್ಕೆಲ್ಲ ಬರೆಯನ್ನ ಎಳೆದಿದ್ದಾನೆ ಈ ಕ್ರೂರಿ ತಂದೆ, ಪಾಪಿ ತಂದೆ. ಮನುಷ್ಯತ್ವವನ್ನ ಮರ್ತಿರುವಂತವನು. ಯೋಗ್ಯತೆನೇ ಇಲ್ಲ ಇವನಿಗೆ ಮಕ್ಕಳನ್ನ ಸಾಕ್ಲಿಕ್ಕೆ. 3 ಮಕ್ಕಳ ಮೇಲೆ ತಂದೆಯ ಕ್ರೌರ್ಯ ಇದು. ಸ್ಕ್ರೂ ಡ್ರೈವರು, ಚಾಕುನಿಂದ ಎಲ್ಲ ಹಲ್ಲೆಯನ್ನ ಮಾಡಿದ್ದಾನೆ ಇವನು. ನೋವು ತಡೆಯಲಾರದೆ ಮನೆಯಿಂದ ಓಡಿ ಬಂದಿದ್ದಾವೆ ಮಕ್ಕಳು. ಪಾಪ, ಅದೇನು ಅನ್ಯಾಯ ಮಾಡ್ಕೊಂಡಿದ್ವೋ ಏನೋ, ಈತನ ಇವನನ್ನ ಅಪ್ಪನಾಗಿ ಪಡ್ಕೊಂಡಿದ್ದಾವೆ ಆ ಮಕ್ಕಳು. ಮಕ್ಕಳ ಕಿರುಚಾಟ ಕೇಳಿ ಸಹಾಯಕ್ಕೆ ಧಾವಿಸಿದ್ದಾವೆ. ಅಂದ್ರೆ ಆ ಮಕ್ಕಳು ಸಾಕಷ್ಟು, ಅಂದ್ರೆ 3 ಮಕ್ಕಳು ಕೂಡ ಜೋರಾಗಿ ಕಿರ್ಚಾಡದಂತ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಮನೆಯವ್ರು ಏನಾಯ್ತೋ ಏನೋ ಅಂತ ಎಲ್ಲರೂ ಕೂಡ ಹೊರಗಡೆ ಬಂದ್ರು. ಆ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. JP ನಗರ ಪೊಲೀಸರಿಂದ ಈಗ ಮಕ್ಕಳನ್ನ ರಕ್ಷಣೆ ಮಾಡಲಾಗಿರುವಂಥದ್ದು. ಪಾಪಿ ತಂದೆ ತಮಿಳ್ ಸೆಲ್ವನ್ ಅನ್ನ ಬಂಧಿಸಲಾಗಿದೆ. ಇವನ್ನ 3 ತಿಂಗಳ ಹಿಂದಷ್ಟೇ ಆರೋಪಿ ತಮಿಳ್ ಸೆಲ್ವನ್ ಮೊದಲ ಪತ್ನಿ ಅಂಜಲಿ ಮೃತಪಟ್ಟಿದ್ರು. ನಂತರ ಮೊದಲ ಪತ್ನಿಯ 3 ಮಕ್ಕಳನ್ನ 2ನೇ ಪತ್ನಿ ಸತ್ಯಾಳ ಮನೆಗೆ ಕರೆತಂದಿದ್ದ ಈ ಸೆಲ್ವ ಕೆಲಸಕ್ಕೆ ಹೋಗಿ ವಾಪಸ್ ಮನೆಗೆ ಬರ್ತಿದ್ದಂತೆ ಮಕ್ಕಳ ಮೇಲೆ ಚಾಡಿ ಹೇಳ್ತಾ ಇದ್ಲು 2ನೇ ಪತ್ನಿ ಸತ್ಯ. 2ನೇ ಪತ್ನಿ ಮಾತನ್ನ ಕೇಳಿ ಮಕ್ಕಳ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾನೆ ಈ ಪಾಪಿ ತಂದೆ. ನಿಮ್ಗೆ ಅವನ ಫೋಟೋ ಕೂಡ ತೋರಿಸ್ತಾ ಇದೀವಿ. ಯಾವ ರೀತಿಯಾಗಿ ಸೈಕೋ ಇದ್ದಂಗಿದ್ದಾನೆ ನೋಡಿ ಇವನು. ಆ ಮಕ್ಕಳ ಮೇಲೆ, ತನ್ನ ಮಕ್ಕಳ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾನೆ. ಮಾನವೀಯತೆ, ಮನುಷ್ಯತ್ವ ಅನ್ನೋದೇ ಇಲ್ಲ. ಅವನು ಕೃತ್ಯಕ್ಕೆ ಬಳಸಿದಂತ ವಸ್ತುಗಳನ್ನ ಕೂಡ ತೋರಿಸ್ತಾ ಇದೀವಿ. ಬಲಭಾಗದ ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದು. ಸ್ಕ್ರೂ ಡ್ರೈವರು, ಚಾಕು, ಈ ಚುಂಚ್ಗ, ಇದೆಲ್ಲವನ್ನೂ ಕೂಡ ಯೂಸ್ ಮಾಡಿದ್ದಾನೆ. ತನ್ನ ಮಕ್ಕಳ ಮೇಲೇನೆ ಈ ರೀತಿಯಾದಂತ ಒಂದು ವಿಕೃತಿಯನ್ನ ಮೆರೆದಿದ್ದಾನೆ ಇವನು. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರವಿಕಿರಣ್ ಅಂತ ಸ್ಥಳೀಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿಕಿರಣ್ ಅವರೇ. ಸರ್ ನಮಸ್ಕಾರ. ಎಷ್ಟು ದಿನದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಇವನು? ಸರ್ ಇದು ಸುಮಾರು 1.5 ತಿಂಗಳಿಂದ 2 ತಿಂಗಳಿಂದ ಈ ಇನ್ಸಿಡೆಂಟ್ ಆಗಿದೆ. ಪ್ರತಿದಿನನೂ ಹಿಂಗೆ ಹಲ್ಲೆ ಮಾಡ್ತಿದ್ನಾ? ಸರ್ ಹೌದು, ಇದು ಆಗಿದೆ. ಒಂದೊಂದು ಇದಾಗಿತ್ತು ಸರ್. ಇವಾಗ ಒಂದೊಂದು ಟೈಮ್ಗೂ ಅವರು ಏನೇ ಮಾಡಿದ್ರು ಕೂಡ ತಿರ್ಗಾ ಪುನಃ ಅದೇ ಅವ್ರ ಮೇಲೆನೆ ಮಾಡಿದ್ದಾರೆ. ಅವರು ಇಲ್ಲ, ಫಸ್ಟ್ ಎಲ್ಲೆಲ್ಲಿ ಬರೆ ಹಾಕಿದ್ದ ಅಲ್ಲೇ ಮತ್ತೆ ಪದೇ ಪದೇ ಬರೆ ಹಾಕ್ತಾ ಇದ್ದ. ಹೌದು ಹೌದು ಹೌದು. ಅದು ಕೆಳಗಡೆ ಬಂದ್ಬಿಟ್ಟು ನಡಿತೀವಲ್ಲ ಸರ್, ಸೊ ಅದ್ರ ಕಾಲ್ ಕೆಳಗಡೆ ತುಂಬಾ ಇಂಜೋರ್ಡ್ ಆಗಿದೆ. ಪಾದಕ್ಕೆ. ಹೌದು ಹೌದು, ಪಾದಕ್ಕೆ. ಮತ್ತೆ ಸ್ನಾನ ಮಾಡುವಾಗ ಕೂಡ ಬಿಸಿನೀರ್ ಹಾಕೋದು, ಸೀಮೆಣ್ಣೆ ಹಾಕಿರೋದು, ಮುಖದ್ನಲ್ಲಿ ಬರೆ ಹಾಕಿರೋದು. ಎಷ್ಟು ಈ ತರ ಒಂದು ಸರ್ 1.5, 2, 3 ಮಕ್ಳು. 1.5 ವರ್ಷ, 2 ವರ್ಷ. ಅದೇ ಸ್ವಲ್ಪ ಒಂದೊಂದ್ ವರ್ಷ ಡಿಫ್ರೆಂಟ್ ಇರುತ್ತೆ. ಅದೇ 1 ವರ್ಷ ಇರ್ಬೋದು, ಇನ್ನೊಂದ್ 2 ಚಿಕ್ಕ ಮಕ್ಳೆ, 5 ವರ್ಷದೊಳಗಿರುವಂತ ಮಕ್ಳೆ 3 ಜನ. ಅವ್ರ ತಾಯಿ ತೀರ್ಕೊಂಡು ಇನ್ನ 1.5 ತಿಂಗಳು ಆಗಿರ್ಬೇಕು ಸರ್ ಅವ್ರ ತಾಯಿ ತೀರ್ಕೊಂಡು. ಅಂದ್ರೆ ಮೊದಲ ಪತ್ನಿ ಇದ್ದಂತ ಸಂದರ್ಭದಲ್ಲೇ ಇವನಿಗೆ 2 ಮದ್ವೆನೂ ಆಯ್ದ್ವು, ಅಥವಾ ಮೊದಲ ಪತ್ನಿ ಸತ್ತಾದ್ಮೇಲೆ 2ನೇ ಮದ್ವೆ ಆಗಿದ್ದ? ಇಲ್ಲ ಅವ್ರು ಇರುವಾಗ್ಲೇ ಇದಾಗಿದೆ ಮದ್ವೆ ಆಗಿರೋದು. ಆಕ್ಚುಲಿ ಮದ್ವೆನ ನನ್ಗೆ ಗೊತ್ತಿಲ್ಲ, ನನ್ನ ಏರಿಯಾ ಅಲ್ಲ. ನಮ್ಮ ಅಕ್ಕ ಮನೆಗೆ ಬರುವಾಗ ನಾನು ಈ ಇನ್ಸಿಡೆಂಟ್ ನ ನೋಡಿ ಪಬ್ಲಿಕ್ ಏನಿದೆಯೋ ಒಪಿನಿಯನ್ ಕೇಳ್ಕೊಂಡು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು. ನಿಮ್ಗೆ ಹೇಗ್ ಗೊತ್ತಾಯ್ತು ಸರ್? ಸರ್ ನಾನು ಆಕ್ಚುಲಿ ನಮ್ಮ ಅಕ್ಕ ಮನೆಗ್ ಬಂದಿದ್ದೆ, ನಾನು ನಮ್ಮ ಸಿಸ್ಟರ್ ಮನೆಗ್ ಬಂದಿದ್ದೆ. ಆವಾಗ ಜಗಳ ಆಗ್ತಾ ಇತ್ತು. ಆವಾಗ ಸ್ವೆಟರ್ ಸರಿ, ಮಾಸ್ಕ್ ಸರಿ ಮಗುಗ್ ಹಾಕಿದ್ರು. ಸೊ ಏನು ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ಆಮೇಲೆ ಮಕ್ಕಳು ಕಿರ್ಚಾಡ್ತಿದಾವೆ ಅಂತೇನೋ ಅನ್ಕೊಂಡಿದೀರಾ ನೀವು? ಹೌದು ಹೌದು, ಏನಿಲ್ಲ ಸರ್, ಮಗು ಚೆನ್ನಾಗಿದೆ. ಬಟ್ ಮಾಸ್ಕ್ ಬಿಚ್ಚಿದ್ರೆ ತಾನೆ ಮುಖದ್ನಲ್ಲೆಲ್ಲ ಹೇಟ್ ಬಿದ್ದಿರೋದು, ಈ ಲಿಪ್ಪಲ್ ಹತ್ರ ಎಲ್ಲ ತುಂಬಾ ಹೇಟ್ ಬಿದ್ದಿರೋ, ಇಂಜೋರ್ಡ್ ಆಗಿರೋದು ತುಂಬಾ ಇದೆ. ಮತ್ತೆ ಇನ್ನ ಶರ್ಟ್ ಬಿಚ್ಚಿದ್ರೆ ಶೋಲ್ಡರ್ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ. ಹೌದು ಹೌದು ಸರ್. ಓಕೆ,
ಪಾಪ ಹಂಗಾರೆ 1.5 ತಿಂಗಳಿಂದ ಡೈಲಿ ಕಿರ್ಚಾಡೋದು ಅರ್ಚಾಡೋದೇ ಆಗ್ತಿತ್ತು ಆ ಮಕ್ಳು. ಅದೇ ಸರ್, ಆ ಮಗು ಹೆಂಗ್ ತಡ್ಕೊಳ್ತು ಅಂತ ನನ್ಗೆ ಗೊತ್ತಿಲ್ಲ ಸರ್. ಪಾಪ ಏನ್ ಪಾಪ ಮಾಡಿ ಇವನಿಗೆ ಹೊಟ್ಟೆಗೆ ಹುಟ್ಟಿದ್ವೋ ಏನೋ ಇವು. ಸರ್ ಅವ್ರ ತಾಯಿ ಇರ್ತಾ ಇದ್ರೆ ಈ ಪರಿಸ್ಥಿತಿ ಅವ್ರಿಗೆ ಬರ್ತಾ ಇರ್ಲಿಲ್ಲ ಏನೋ ಸರ್. ಯಾರಿಗೆ ಆಗ್ಲಿ ಈ ರೀತಿಯಾಗೆಲ್ಲ ಇಷ್ಟೊಂದು ತನ್ನ ಮಕ್ಳ ಮೇಲೆ ಮನುಷ್ಯತ್ವವನ್ನ ಕಳ್ಕೊಂಡು ಮಾನವೀಯತೆ ಕಳ್ಕೊಂಡು ಇಷ್ಟೊಂದು ಕ್ರೌರ್ಯ ಮಾಡ್ತಾರೆ ಅಂದ್ರೆ ಆ ದೃಶ್ಯಾವಳಿಗಳನ್ನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಗೆ. ಅವನ್ ತೋರ್ಸಿಲ್ಲ ಎಷ್ಟೋ ದೃಶ್ಯಾವಳಿಗಳನ್ನ ನಾವು. ಹೌದು ಹೌದು, ಕಂಪ್ಲೀಟ್ಲಿ ಬ್ಲರ್ ಮಾಡ್ಬಿಟ್ಟಿದ್ದಾರೆ. ಹೌದು, ಅಷ್ಟೊಂದು ವಿಕೃತಿ ಒಂದು. ಹೌದು ಸರ್, ನೋಡಿದ್ರೆ ಅದು ಬೇರೆ ತರ ಆಗುತ್ತೆ. ಈಗ ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾನಾ? ಹೌದು, ಅವ್ರಿಬ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಸ್ಟೇಷನ್ ಇಮಿಡಿಯೇಟ್ 5 ಮಿನಿಟ್ಸ್ ಕಾಲ್ ಮಾಡಿದ ತಕ್ಷಣ ವೈಶಾಲ್ ಅವ್ರು ಬಂದ್ರು, ಇಮಿಡಿಯೇಟ್ ಅವ್ರಿಗೆ ಅರೆಸ್ಟ್ ಮಾಡಿ ಹಾಕಿದ್ರು ಅವರು. ಒಂದ್ಸಲಿ ಅವನಿಗೆ ರುಬ್ಬಿದ್ರೆ ಗೊತ್ತಾಗುತ್ತೆ ಹೆಂಗೆಲ್ಲ ನೋವುತ್ತೆ ಅಂತ. ಥ್ಯಾಂಕ್ ಯು ರವಿಕಿರಣ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ರಕ್ಷಣೆಯನ್ನ ಮಾಡಿದ್ರು ಅಕ್ಕಪಕ್ಕದ ನಿವಾಸಿಗಳು, ಆ ರವಿಕಿರಣ್ ಅವ್ರನ್ನ ಕೂಡ ಮಾತನಾಡಿಸ್ತಾ ಇದ್ದ, ಏನೇನಾಯ್ತು ಅಂತ ಹೇಳ್ತಾ ಇದ್ರು. ಪೊಲೀಸರು ಏನ್ ಹೇಳ್ತಾರೆ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪೃಥ್ವಿ, ಏನು ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಿಸಿದ ಜೆಪಿ ನಗರ ಪೊಲೀಸರು ಸೆಲ್ವಾ ಮತ್ತು ಆತನ 2ನೇ ಪತ್ನಿಯನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಯಾಕಂದ್ರೆ ಕಳೆದ 1.5 ತಿಂಗಳಿಂದಲೂ ಕೂಡ ಅಷ್ಟೇ ನಿರಂತರವಾಗಿ ಆ ಒಂದು 3 ಮಕ್ಕಳ ಮೇಲೆ ಆತ ಒಂದು ಹಲ್ಲೆಯನ್ನ ಮಾಡ್ತಿದ್ದ. ಹಲ್ಲೆ ಮಾಡೋದಷ್ಟೇ ಅಲ್ಲದೆ ಆತ ಮಕ್ಕಳ ಮೇಲೆ ಆತನು ದೌರ್ಜನ್ಯ ಮಾಡೋದಷ್ಟು ಜೊತೆಗೆ ಆ ಬೆಂಕಿಯಲ್ಲಿ ಕೂಡ ಅಷ್ಟೇ ಸುಡ್ತಿದ್ದಂತ ಘಟನೆ ಆಗ್ತಿತ್ತು. ಸಾಕಷ್ಟು ಬಾರಿ ಆ ಮಕ್ಕಳು ಕಿರ್ಚಾಡಿದ್ರು ಅಷ್ಟೇ ಸ್ಥಳೀಯರು ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಎಲ್ಲೋ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತೇವೆ ಹೊಡಿತಾ ಇರಬಹುದು ಅಂತ ಸುಮ್ಮನಾಗಿದ್ರು. ಆದ್ರೆ ಮೊನ್ನೆ ನಡೆದಂತಹ ಒಂದು ಇನ್ಸಿಡೆಂಟ್ ಇಂದ ಆ ಒಂದು ಮಕ್ಕಳು ಏಕಾಏಕಿ ರಸ್ತೆಗೆ ಓಡ್ ಬಂದು ಕಿರ್ಚಾಡಕ್ ಶುರು ಮಾಡಿದಂತ ವೇಳೆಯಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಸ್ಥಳೀಯರ ಒಂದು ಮಕ್ಕಳನ್ನ ಕೂಡಲೇ ರಕ್ಷಣೆ ಮಾಡ್ತಾರೆ. ಜೊತೆಗೆ ಸ್ಥಳೀಯ ಪೊಲೀಸರು ಜೆಪಿ ನಗರ ಪೊಲೀಸರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಸದ್ಯಕ್ಕೆ ಜೆಪಿ ನಗರ ಪೊಲೀಸರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಎನ್ಕ್ವೈರಿಯನ್ನ ಈಗಾಗಲೇ ಆರಂಭ ಮಾಡಿದ್ರೆ. ಎನ್ಕ್ವೈರಿ ಟೈಮ್ ನಲ್ಲಿ ಹೇಳಿರುವಂತಹದ್ದು ತನ್ನ 2ನೇ ಹೆಂಡತಿಯ ಮಾತನ್ನ ಕೇಳಿ ನಾನು ಆ ರೀತಿಯಾದಂತಹ ಒಂದು ಹಲ್ಲೆಯನ್ನ ಮಾಡ್ತಿದ್ದೆ ಅನ್ನುವಂತ ಮಾತನ್ನ ಹೇಳಿದ್ದಾನೆ. ಯಾಕಂದ್ರೆ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಸೆಲ್ವಾಗೆ ಆತನ ಪತ್ನಿ ಕೂಡ ಅಷ್ಟೇ ಸಾವನ್ನಪ್ಪಿದ್ರು. ಪತ್ನಿ ಸಾವನ್ನಪ್ಪಿದ ಬಳಿಕ 2ನೇ ಮದುವೆ ಆಗಿದೆ. ಜೊತೆಗೆ ಆ ಒಂದು 3 ಮಕ್ಕಳನ್ನು ಕೂಡ ಅಷ್ಟೇ 2ನೇ ತಾಯಿಯ ಮನೆಯಲ್ಲಿ ಕೂಡ ಇರಿಸಿದ್ದ. ಕೆಲವೊಂದ್ ರೀತಿ ಈತ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಬರ್ತಿದ್ದಂತ ವೇಳೆಯಲ್ಲಿ ಆಕೆ ಮನೆಗೆ ಬಂದಂತ ತಕ್ಷಣವೇ ಸಾಕಷ್ಟು ದೂರುಗಳು ಹೇಳ್ತಾ ಇದ್ಲು, ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ಆಕೆಯ ಮಾತುಗಳನ್ನ ಕೇಳಿ ನಾನು ಈ ರೀತಿಯಾದಂತೊಂದು ಚಿತ್ರಹಿಂಸೆ ಕೊಡೋದಕ್ಕೆ ಮುಂದಾದೆ ಅನ್ನುವಂತ ಮಾತನ್ನ ಹೇಳ್ತಿದ್ರೆ. ಆದ್ರೂ ಕೂಡ ಅಷ್ಟೇ ಪೊಲೀಸರು ಇಬ್ಬರನ್ನು ಕೂಡ ಅಷ್ಟೇ ತೀವ್ರ ವಿಚಾರಣೆಗೊಳಪಡ್ತಾರೆ. ಜೊತೆಗೆ ಮಂಜು, ಪಾಪ ಎಲ್ಲ 5 ವರ್ಷದ ಒಳಗಿನ ಮಕ್ಕಳೇ ಟ್ರೀಟ್ಮೆಂಟ್ ಕೊಡ್ತಾ ಇದಾರ, ಆಸ್ಪತ್ರೆಯಲ್ಲಿ ಇದಾವ? ಎಸ್, ಖಂಡಿತ. ಯಾಕಂದ್ರೆ ನಿನ್ನೆ ಜೆಪಿ ನಗರ ಪೊಲೀಸರು ಸ್ಪಾಟ್ಗೆ ಹೋಗಿದ ತಕ್ಷಣ ವೈಸ್ಥಳದ ಮುಖಾಂತರವಾಗಿ 3 ಮಕ್ಕಳನ್ನು ಕೂಡ ಅಷ್ಟೇ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ತಂದಿದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಆ ಒಂದು ಮಗು ಏನಿದೆ, ಆ ಒಂದು ಗಂಡು ಮಗುಗೆ ಕಂಪ್ಲೀಟ್ ಆಗಿ ಒಂದಷ್ಟು ಬರ್ನ್ ಆಗಿದೆ. ಜೊತೆಗೆ ಆತ ಆಕ್ಸಲ್ ಬ್ಲೇಡ್ ನಿಂದ ಕೂಡ ಅಷ್ಟೇ ಆ ಮಗುವನ್ನ ಕೂಡ ಅಷ್ಟೇ ಕುಯ್ದಿದ್ದಾನೆ. ಈ ಒಂದು ಕಾರಣಕ್ಕೋಸ್ಕರ ಆ ಒಂದು 3 ಮಕ್ಕಳನ್ನ ಸದ್ಯಕ್ಕೆ ಯಾರು ಇಲ್ವಾ? ಆ ಮಕ್ಕಳನ್ನ ಯಾರು ನೋಡ್ಕೊಳ್ತಿದ್ದಾರೆ ಇವಾಗ? ಸದ್ಯಕ್ಕೆ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ನ ಪ್ರಕಾರವಾಗಿ ಆ ಒಂದು ಸೆಲ್ವಾ ಮೊದಲು ಹೆಂಡತಿದ್ದಂತ ಟೈಮ್ ನಲ್ಲಿ ಸೆಲ್ವಾ ಮೊದಲನೇ ಹೆಂಡತಿ ಮತ್ತು ಈ 3 ಮಕ್ಕಳು ಮಾತ್ರ ವಾಸವಾಗಿದ್ರು. ಆದ್ರೆ ಆಕೆ ಸತ್ತಂತಹ ಬಳಿಕ ಈತ ತನ್ನ 2ನೇ ಮಡದಿಯ ಮನೆಯಲ್ಲಿ ಇಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಆ ಒಂದು ಸೆಲ್ವಾನ ಹಿನ್ನೆಲೆ ಏನು ಮತ್ತು ಆತನ ಮನೆಯವರು ಯಾರು ಅನ್ನೋದ್ರ ಬಗ್ಗೆ ಪೊಲೀಸ್ ಈಗ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಬಹುತೇಕ ಅವರ ಮನೆಯವ್ರಿಗೂ ಕೂಡ ಅಷ್ಟೇ ಪೊಲೀಸರ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಅವರನ್ನು ಕೂಡ ಕರೆಸುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ 3 ಮಕ್ಕಳು ಕೂಡ ಅಷ್ಟೇ ಸಾಕಷ್ಟು ಇಂಜೂರ್ಡ್ ಆಗಿರುವಂತ ಒಂದು ಕಾರಣಕ್ಕೋಸ್ಕರ ವಿಕ್ಟೋರಿಯಾ ಆಸ್ಪತ್ರೆ ಸದ್ಯಕ್ಕೆ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಂತಿದ್ದಾರೆ. ಸೊ ಪೊಲೀಸರ ಎಲ್ಲ ಮಕ್ಕಳು ನೋಡ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಇವಾಗ? ಎಸ್, ಖಂಡಿತವಾಗಿ. ಯಾಕಂದ್ರೆ ಇಲ್ಲಿ ಆ ಒಂದು ಮಕ್ಕಳ ಕುಟುಂಬಸ್ಥರು ಇದುವರೆಗೂ ಕೂಡ ಅಷ್ಟು ಯಾರು ಬಂದಿಲ್ಲ. ಅಂದ್ರೆ ಕೇವಲ ಈತನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಂತ ಬಳಿಕ ಕಂಪ್ಲೀಟ್ ಆಗಿ ಆ ಒಂದು ಮಕ್ಕಳ ಚಿಕಿತ್ಸೆ ವೆಚ್ಚವನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಭರಿಸ್ತಿದ್ದಾರೆ. ಜೊತೆಗೆ ಅವ್ರ ಕುಟುಂಬಸ್ಥರು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಂಡು ಅವ್ರಿಗೂ ಕೂಡ ಅಷ್ಟೇ ಇಂಟಿಮೇಟ್ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯಕ್ಕೆ ಆ ಒಂದು 3 ಮಕ್ಕಳನ್ನು ಕೂಡ ಅಷ್ಟೇ ಪೊಲೀಸರ ಸಮ್ಮುಖದಲ್ಲಿ ಪೊಲೀಸರೇ ಅವರ 3 ಮಕ್ಕಳಿಗೂ ಕೂಡ ಅಷ್ಟೇ ವಿಕ್ಟೋರಿಯಾ ಆಸ್ಪತ್ರೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ಗದಗದ ಬೀದಿಯಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅನುಮತಿ ಇಲ್ಲ, ಸುರಕ್ಷತೆ ಅಂತೂ ಇಲ್ಲವೇ ಇಲ್ಲ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಸೆರೆಯಾಯಿತು ಅಕ್ರಮ ಗ್ಯಾಸ್ ದಂಧೆ. ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿದೆ. ಅದರಲ್ಲಿ ಇದೆಲ್ಲವೂ ಕೂಡ ಸೆರೆಯಾಗಿರುವಂಥದ್ದು. ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗದಗದಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯನ್ನ ಮಾಡಲಾಗ್ತಾ ಇದೆ. ಕಿರಿದಾದ ಮನೆಗಳಲ್ಲೇ ಗ್ಯಾಸ್ ರೀಫಿಲ್ಲಿಂಗ್ ಅನ್ನ ಮಾಡಲಾಗ್ತಾ ಇರುವಂಥದ್ದು. ಗದಗದ ಹಲವು ಮನೆಗಳಲ್ಲಿ ರೀಫಿಲ್ಲಿಂಗ್ ದಂಧೆಯನ್ನ ಮಾಡಲಾಗ್ತಾ ಇದೆ.
ನ್ಯೂಸ್ 18 ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ಯಾವ್ಯಾವ ರೀತಿಯಾಗೆಲ್ಲ ಅಕ್ರಮವಾಗಿ ಇಲ್ಲಿ ಗ್ಯಾಸ್ ಅನ್ನ ರೀಫಿಲ್ಲಿಂಗ್ ಮಾಡಲಾಗ್ತಾ ಇದೆ ಅಂತ ಮಾಫಿಯಾ ಕರಾಳತೆಯನ್ನ ಬಯಲು ಮಾಡಿದೆ ನ್ಯೂಸ್ 18. ಗದಗದ ಗಾಂಧಿನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ಕೇವಲ 500 ಮೀಟರ್ ದೂರ ಇರುವಂತ ಮನೆಗಳಲ್ಲಿ ರೀಫಿಲ್ಲಿಂಗ್ ನಡೀತಾ ಇದೆ. ಈ ಸ್ಟಿಂಗ್ ಆಪರೇಷನ್ ಅನ್ನ ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿಯಾಗೆಲ್ಲ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ಲಾಗ್ತಾ ಇದೆ ಅಂತ. ಸೌಂಡ್ ಬರ್ತದೆ, ಲೀಕ್ ಆಗ್ಕೊಳ್ಳೋಣ ಸೌಂಡ್ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಗದಗದ ಎಸಿ ಆಗಿರುವಂತ ರಾಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಅಲ್ಲಿ ಸಾಕಷ್ಟು ಮನೆಗಳಲ್ಲಿ ಗದಗದಲ್ಲಿ ಟೌನ್ ಒಳಗಡೆನೆ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡ್ಲಾಗ್ತದೆ. ಅದರ ಜೊತೆಗೆ ಉಜ್ವಲ ಗ್ಯಾಸ್ಗಳನ್ನ ಕೂಡ ಮಿಸ್ಯೂಸ್ ಮಾಡ್ಲಾಗ್ತಾ ಇರುವಂತದ್ದು ತಿಳಿದು ಬಂದಿರುವಂತದ್ದು. ಯಾರಿಗೂ ಗೊತ್ತೇ ಆಗಿಲ್ವಾ ಇದು, ಅಥವಾ ಗೊತ್ತಿದ್ದು ಸುಮ್ನಿದಾರ? ಸರ್ ಇಲ್ಲ ಸರ್, ಖಂಡಿತ ಗಮನಕ್ಕೆ ಬಂದಿಲ್ಲ ಸರ್. ಈ ಲಾಕ್ ಡೌನ್ ಇಂದ ನಾವು ಕೋವಿಡ್ ಇದ್ರಲ್ಲಿ ಸ್ವಲ್ಪ ಬಿಸಿ ಇದ್ವಿ. ಈಗ ತಮ್ಮ ರಿಪೋರ್ಟರ್ ಇಂದ ಗೊತ್ತಾಯ್ತು. ಈಗ ಇಮಿಡಿಯೇಟ್ ಆಗಿ ನಾನು ತಹಸೀಲ್ದಾರ್ ಹೇಳಿ ಕಳಿಸಿದೀನಿ ಸರ್. ಅಲ್ಲಿ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗೆ ಮತ್ತು ಪೊಲೀಸ್ ಇಲಾಖೆಗೂ ಹೇಳಿದೀನಿ. ಕೋಆರ್ಡಿನೇಷನ್ ತಗೊಂಡು ಯಾವುದೇ ಕಾರಣಕ್ಕೂ ಆ ತರ ಅವಕಾಶ ಕೊಡಬಾರ್ದು. ಅದೇನು ಬಡವರಿಗೆ ಸಿಗ್ಬೇಕಾಗಿದೆ ಅವರಿಗೆ ಸಿಗ್ಬೇಕು. ಆ ತರ ಅಕ್ರಮವಾಗಿ ರೀಫಿಲ್ಲಿಂಗ್ ಏನಾಗಿದೆ ಸರ್, ಅದ್ರ ಮೇಲೆ ನಾವು ಖಂಡಿತ ಕ್ರಮ ತಗೊಂತೀವಿ ಸರ್. ಇದು ತುಂಬಾ ದಿನಗಳಿಂದ ನಡೀತಾ ಇದೆ. ಪೊಲೀಸ್ ಸ್ಟೇಷನ್ ಜಸ್ಟ್ ಅರ್ಧ ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಇಡೀ ಗದಗದಲ್ಲಿರುವಂತ ಆಟೋದವ್ರಿಗೆ ಗೊತ್ತು, ಅಲ್ಲಿರುವಂತ ಮನೆಗಳವ್ರಿಗೆ ಎಲ್ರಿಗೂ ಕೂಡ ಗೊತ್ತು ಇಲ್ಲಿ ಹೋದ್ರೆ ಗ್ಯಾಸ್ ಸಿಗುತ್ತೆ ಅಂತ. ಪೊಲೀಸರಿಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ ಸರ್ ಇದು? ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂದ್ರೆ ಏನರ್ಥ? ಅಂತಾನೆ ತಿಳ್ಕೊಬೇಕಾಗುತ್ತೆ. ಪೊಲೀಸ್ ಇಲಾಖೆಗೆ ಮಾತಾಡಿದೀನಿ. ಈಗ ಇವತ್ತು ಖಂಡಿತ ಇವತ್ತು ಅಲ್ಲಿ ನಮ್ಮ ತಹಸೀಲ್ದಾರ್ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿ ವಿಸಿಟ್ ಮಾಡಿ ಕ್ರಮ ತಗೊಂತಾರೆ ಸರ್. ಸೊ ಇವತ್ತು ಕ್ರಮ ತಗೊಳ್ತಾರೆ, ಇವತ್ತೇನೆ? ಎಸ್ ಸರ್, ಇವತ್ತೇ. ಓಕೆ ಓಕೆ, ಥ್ಯಾಂಕ್ ಯು ರಾಯಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಎಸ್, ರಾಯಪ್ಪ ಅವ್ರು ಹೇಳಿದ್ದಾರೆ ಕ್ರಮವನ್ನ ಕೈಗೊಳ್ತೀವಿ ಇವತ್ತೇ ಅಂತ ಹೇಳಿದ್ದಾರೆ. ನೋಡೋಣ, ನ್ಯೂಸ್ 18 ಅಂತೂ ಫಾಲೋ ಅಪ್ ಮಾಡ್ತಾನೆ ಇರುತ್ತೆ. ಯಾಕೆಂದ್ರೆ ಅಕ್ರಮವಾಗಿ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡ್ಲಾಗ್ತಾ ಇರುವಂಥದ್ದು, ಅದರಲ್ಲೂ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತ ಉಜ್ವಲ ಬಡವರಿಗೆ ತಲುಪಬೇಕಾಗಿದ್ದಂತ ಒಂದು ಗ್ಯಾಸ್ಗಳು ಇಲ್ಲಿ ಅಕ್ರಮವಾಗಿ ರೀಫಿಲ್ಲಿಂಗ್ ಆಗ್ತಾ ಇರುವಂತ ದಂಧೆಯಲ್ಲಿ ಅವನ್ನು ಕೂಡ ಬಳಕೆ ಮಾಡ್ಲಾಗ್ತಾ ಇದೆ. ಸೌಂಡ್ ಬರ್ತದೆ, ಲೀಕ್ ಆಗ್ಕೊಳ್ಳೋಣ ಸೌಂಡ್. ನಮ್ಮ ದೊಡ್ಡ ಸಿಲಿಂಡರ್ ದೊಡ್ಡ ಸಿಲಿಂಡರ್ ಅಂತ ಕೊಡಲ್ಲ. ಹೆಂಗೆ ಸಿಗ್ತಾವ ನಾವು? ಗೊತ್ತಿಲ್ಲ, 2,000 ನಮಗೆ ಏನಿಲ್ಲ. ನಿಮ್ಗಾರ ಎಷ್ಟು ಅಂತ ನಿಮ್ಗಾರ ಹೆಂಗೆ ಕೊಡ್ತಾರೆ? ಎಷ್ಟು 800 ರೂಪಾಯಿ? 900 ಕೊಟ್ಟೈತೆ. ಹಂಗೇನು ಒಂದು ದಿವಸ ಕೊಡ್ತಾರೆ, ಪುಣ್ಯ ಬರ್ತದೆ. ಯಾಕಂದ್ರೆ ಇದು ತುಂಬ ಗ್ಯಾಸ್ ಕೊಡಿಸಿದ್ರೆ ಪುಣ್ಯ ಬರ್ತದೆ. ಏನು ಬಿಡ್ರಿ ತುಂಬ್ಸೋದು ಭಾಳ ವಜ್ಜೆ ಐತಿ. ಸಣ್ಣಾಗಿತ್ತು, ಸ್ವಲ್ಪ ಐತ್ರಿ ಇಲ್ಲಿ ಹಿಂಗೆ ದೊಡ್ಡ ಅಯ್ಯಪ್ಪ ಗ್ಯಾಸಿನ ಹತ್ರ ಇರಂಗ ಇಲ್ರಿ. ಗ್ಯಾಸ್ ಅದು ವಾಸನೆ ತಗೊಂತ 100 ರೂಪಾಯಿ ರೀ? ಯಾಕ್ರಿ ಅಣ್ಣ ರೀ? 85 ರೂಪಾಯಿ ಲಾಸ್ಟ್ ಟೈಮ್ 85 ರೂಪಾಯಿ ತೊಗೊಂತಿದ್ದಿಲ್ಲ. 90 ರೂಪಾಯಿ ಮಾಡ್ರಲ್ಲ. 90 ತಗೊಳ್ರಿ. ಅದು ಫುಲ್ ಅದಕ್ಕೆ ಎಷ್ಟು ಬೇಕ್ರಿ? ಅದು 4 ಕೆಜಿ ಆಗ್ತದೆ. 4 ಕೆಜಿ 400 ರೂಪಾಯಿ ಆಗತ್ತೇನ್ರಿ? ನೋಡ್ತಾ ಇದ್ರಲ್ಲ ಎಷ್ಟು ರಾಜಾರೋಷವಾಗಿ ಅಕ್ರಮವನ್ನ ಮಾಡ್ಲಾಗ್ತಾ ಇದೆ ಅಂತ. ಪೊಲೀಸರಿಗೆ ಮತ್ತೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿರುವಂತ ಗದಗದ ಜನರಿಗೆಲ್ರಿಗೂ ಕೂಡ ಗೊತ್ತಿದೆ ಎಲ್ಲಿ ಸಿಗುತ್ತೆ ಗ್ಯಾಸು, ಅಕ್ರಮವಾಗಿ ಎಲ್ಲಿ ಮಾರಾಟವನ್ನ ಮಾಡ್ಲಾಗ್ತಾ ಇದೆ ಅಂತ. ಪೊಲೀಸರಿಗೆ ಗೊತ್ತಿಲ್ಲ, ಅಧಿಕಾರಿಗೆ ಗೊತ್ತಿಲ್ಲ ಅನ್ನೋದು ದೊಡ್ಡ ಆಶ್ಚರ್ಯನೇ. ಗೊತ್ತಿಲ್ಲದಲ್ಲೇ ಯಾವುದೇ ದಂಧೆ ಕೂಡ ನಡೆಯೋದಿಲ್ಲ. ಅಟ್ಲೀಸ್ಟ್ ಈಗಲಾದ್ರೂ ಎಚ್ಚೆತ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ರಾಯಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಇವತ್ತೇ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ.
ನೋಡೋಣ ಯಾವ ರೀತಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಅಂತ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ರಾಜ್ಯವನ್ನ ಕಳೆದ 1.5 ವರ್ಷದಿಂದ ಕೂಡ ಸಂಕಷ್ಟಕ್ಕೆ ದೂಡಿರುವಂತದ್ದು ಅಂದ್ರೆ ಕೊರೋನಾ. ಅದರಲ್ಲೂ 2ನೇ ಅಲೆಯಲ್ಲಂತೂ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ಬಿಟ್ಟಿತ್ತು ಕೊರೋನಾ. ಆದ್ರೆ ಕೆಲವೊಂದು ಹಳ್ಳಿಗಳು ತುಂಬಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಆ ಹಳ್ಳಿಗರು ತಮ್ಮ ಗ್ರಾಮವನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ. ಆ ರೀತಿಯಾದಂತಹ ಒಂದು ಗ್ರಾಮವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ ಪ್ರತಿ ಹಳ್ಳಿಗೂ ಕೂಡ ಮಾದರಿ ಗ್ರಾಮ. ಈ ಗ್ರಾಮದಲ್ಲಿ ಒಂದು ಕೊರೋನಾ ಕೇಸ್ ಇಲ್ಲ. ಧಾರವಾಡದ ಅಲ್ಲಾಪುರ ಗ್ರಾಮದ ಮಹಾ ಸಾಧನೆ ಇದು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಅಲ್ಲಾಪುರ ಗ್ರಾಮ 150 ಮನೆ ಹೊಂದಿರುವಂತ ಗ್ರಾಮದಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿಕೊಂಡಿದ್ದಾರೆ. ಅವರು ಮಲ್ಲಿಕಾರ್ಜುನ ರೆಡ್ಡೇರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿಕೊಂಡಿರುವಂತದ್ದು. ಯಾವ್ಯಾವ ರೀತಿಯಾಗಿ ನಮ್ಮ ಗ್ರಾಮವನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮೊದಲೇ ಎಚ್ಚೆತ್ಕೊಂಡು ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿಕೊಂಡ್ರು. ಕೊರೋನಾ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲನೆಯನ್ನ ಮಾಡಿದ್ದಾರೆ. ಅನಾರೋಗ್ಯವಾದ್ರೆ ಗ್ರಾಮದಲ್ಲಿಯೇ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಹೊಲಗಳಲ್ಲಿ ಕೆಲಸ ಮಾಡುವಾಗಲೂ ಕೂಡ ಮಾಸ್ಕ್ ಅನ್ನ ಧರಿಸುವಂತದ್ದು ಕಡ್ಡಾಯ. 3ನೇ ಅಲೆಯನ್ನ ಎದುರಿಸಲಿಕ್ಕೆ ಈಗಲಿಂದಲೇ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಯಾವುದೇ ರೀತಿಯಾದಂತ ಕೇಸ್ ಪತ್ತೆ ಆಗಿರಲಿಲ್ಲ. ಯಾಕೆಂದ್ರೆ ಮೊದಲ ಅಲೆಗಿಂತ 2ನೇ ಅಲೆಯನ್ನಂತೂ ತೀವ್ರವಾಗಿ ಕಾಡಿತ್ತು ರಾಜ್ಯವನ್ನ. ಎಲ್ಲ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಪ್ರಕರಣಗಳು ಕಾಣಿಸಿಕೊಂಡಿದ್ವು, ಹಾಗೆ ಸಾವು ಕೂಡ ಆಗಿತ್ತು. ಆದ್ರೆ ಕೆಲವೊಂದು ಹಳ್ಳಿಗಳು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡು ಆ ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿಕೊಂಡು ಅಲ್ಲಿರುವಂತ ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಅವರೆಲ್ಲರೂ ಕೂಡ ಮುತುವರ್ಜಿಯನ್ನ ವಹಿಸಿಕೊಂಡು ತಮ್ಮ ಗ್ರಾಮವನ್ನ ಕಾಪಾಡಿಕೊಂಡಿರುವಂತಹ ಒಂದು ಹಳ್ಳಿಗಳ ಪೈಕಿ ಈ ಅಲ್ಲಾಪುರ ಗ್ರಾಮ ಕೂಡ ಒಂದಾಗಿದೆ. ಗ್ರಾಮದಲ್ಲಿ ಅತಿ ಹೆಚ್ಚು ಬೇರೆ ಕಡೆ ಗ್ರಾಮದೊಳಗೆ ಕೊರೋನಾ ಪಾಸಿಟಿವ್ ಕೇಸಸ್ ಅನ್ನ ನಾವು ನೋಡಿ ನಾವು ಭಯಭೀತರಾಗಿ ನಮ್ಮ ಗ್ರಾಮದೊಳಗೆ ಒಂದು ಕೊರೋನಾ ಪಾಸಿಟಿವ್ ಬರದಾಗೆ ನಾವು ಕೊರೋನಾ ಮುಕ್ತ ಗ್ರಾಮ ಮಾಡ್ಬೇಕಂತ ಪಣ ತೊಟ್ಟು ಬ್ಲೀಚಿಂಗ್ ಪೌಡರ್ ಸಿಂಪಡಣೆ, ಸ್ಯಾನಿಟೈಸರ್ ಸಿಂಪಡಣೆ ಮಾಡಿ ಮನೆ ಮನೆಗೆ ಮಾಸ್ಕ್ ವಿತರಣೆ, ಜನರಲ್ಲಿ ದಿನನಿತ್ಯ ಅಂಗನವಾಡಿ ಆಶಾ ಕಾರ್ಯಕರ್ತರನ್ನು ತೆಗೆದುಕೊಂಡು ದಿನನಿತ್ಯ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿದ್ವಿ. ಅಂಗಡಿ ಮುಂಗಟ್ಟುಗಳನ್ನ ಸಂಪೂರ್ಣ ಇಡೀ ಗ್ರಾಮವನ್ನು ಸೀಲ್ ಡೌನ್ ಮಾಡಿದ್ವಿ. ಯಾವುದೇ ಕೇಸ್ ಇಲ್ಲ ಅಂದ್ರು ನಾವ ನಿರ್ಣಯ ಕಮಿಟಿ ಒಳಗೆ ತಗೊಂಡು ಇವತ್ತು ಅಲ್ಲಾಪುರ ಗ್ರಾಮ ಕೊರೋನಾ ಮುಕ್ತ ಆಗಲಿಕ್ಕೆ ಜನರು ಕೂಡ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಒಂದು ಪಾಸಿಟಿವ್ ಕೇಸಸ್ ಇಲ್ಲ, ಸಂತಸದ ವಿಷಯ. ಆದ್ರೆ ಇವತ್ತು ನಾವು ದಿನದಿಂದ ಎಲ್ಲಾ ಹಳ್ಳಿ ಒಳಗೂ ಇದೇ ರೀತಿ ಇಡೀ ದೇಶದೊಳಗೆ ಕೊರೋನಾ ಮುಕ್ತ ಆಗ್ಲಿ ಅಂತಕ್ಕಂಥ ಆಶೆಯನ್ನ ಬಯಸ್ತೀವಿ. ಕೊರೋನಾ ಮುಕ್ತ ಗ್ರಾಮನೇ ಇದು. ಯಾಕಂದ್ರೆ ನಾವು ಇಲ್ಲೇ ಸ್ಯಾನಿಟೈಸರ್ ಬಯಸಿದ್ವಿ, ಮಾಸ್ಕ್ ಬಯಸಿದ್ವಿ. ಅದನ್ನ ಸದಸ್ಯರು ತೊಗೊಂಬಂದು ಕೊಟ್ರು ಮನೆ ಮನೆಗೆ. ಮತ್ತು ಮೇಲೆ ಈ ಪೌಡರ್ ಸಿಂಪಡಣೆ ಮಾಡಿದ್ರು. ಆ ಕಾರಣಕ್ಕಾಗಿ ಮತ್ತು ಹೊಳ್ಳಿ 2ನೇದ್ದು ಇಲ್ಲಿಂದ ಯಾವ ಜನರು ಹೊರಗಿಂದ ಹೊರ ತಗೊಂಡಿಲ್ಲ, ಇಲ್ಲಿ ಜನ ಯಾರು ಹೊರ ಹೋಗಿಲ್ಲ. ಆ ಕಾರಣಕ್ಕಾಗಿ ಇದು ಇವತ್ತಿನ 9am ಬಿಗ್ ಬ್ರೇಕಿಂಗ್ ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಈ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರು ಮನೆಯಿಂದ ಹೊರಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕ್ ಅನ್ನ ಧರಿಸಿ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿ, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.